New Hope TV, your encounter with God. ನಿಮ್ಮೆಲ್ಲರಿಗೂ ನಮ್ಮ ಕರ್ತನಾದ ಯೇಸು ಕ್ರಿಸ್ತನಿಂದ ಕೃಪೆಯು ತಂದೆಯಾದ ದೇವರಿಂದ ಶಾಂತಿ ಉಂಟಾಗಲಿ. ನಮ್ಮ ಧ್ಯಾನಕ್ಕಾಗಿ ಸಂತ ಯೂದನು ಬರೆದ ಪತ್ರಿಕೆಯಿಂದ 12-13 ವಚನಗಳನ್ನು ಓದುತ್ತೇನೆ. ಇವರು ಸಮುದ್ರದೊಳಗಿರುವ ಗುಪ್ತವಾದ ಬಂಡೆಗಳಂತಿದ್ದು ನಿಮ್ಮ ಪ್ರೇಮ ಭೋಜನಗಳಲ್ಲಿ ಸೇರಿ ತಿಂದು ಕುಡಿಯುತ್ತಾರೆ. ನಿರ್ಭಯವಾಗಿ ಸ್ವಂತ ಹೊಟ್ಟೆಯನ್ನೇ ನೋಡಿಕೊಳ್ಳುವ ಕುರುಬರಾಗಿದ್ದಾರೆ. ಇವರು ಗಾಳಿಯಿಂದ ಹೊಡೆಸಿಕೊಂಡು ಹೋಗುವ ನೀರಿಲ್ಲದ ಮೇಘಗಳು, ಎಲೆ ಉದುರಿ ಹಣ್ಣು ಬಿಡದ ಒಣಗಿ ಹೋಗಿ ಬೇರು ಸಹಿತ ಕಿತ್ತು ಬಿದ್ದ ಮರಗಳು, ಸ್ವಂತ ಅವಮಾನವೆಂಬ ನೊರೆಯನ್ನು ಕಾರುವ ಸಮುದ್ರದ ಅಲೆಗಳು ಮತ್ತು ಅಲೆಯುವ ನಕ್ಷತ್ರಗಳಾದ ಇವರ ಪಾಲಿಗೆ ಕಾರ್ಗತ್ತಲೆಯು ಸದಾಕಾಲ ಇಟ್ಟಿರುವುದು ಎಂಬುದೇ. ಈಗ ಓದಿದ ವಾಕ್ಯಗಳಲ್ಲಿ ಸುಳ್ಳು ಬೋಧಕರ 5 ಹೋಲಿಕೆಗಳಿವೆ. There are 5 comparisons or metaphors that Jude uses for the false teachers. ಈ 5 ಹೋಲಿಕೆಗಳಲ್ಲಿ ಈಗಾಗಲೇ ನಾವು 3 ಆಲೋಚನೆ ಮಾಡಿದ್ದೇವೆ. We have already looked at 3 comparisons or metaphors that Jude has talked about. ಮೊದಲನೇದಾಗಿ ಪ್ರೀತಿ ಮತ್ತು ಅನ್ಯೋನ್ಯ ಭೋಜನದಲ್ಲಿ ಪಾಲುಗೊಂಡು ಸಮುದ್ರದೊಳಗಿರುವ ಗುಪ್ತವಾದ ಬಂಡೆಗಳಂತಿದ್ದು ಅವುಗಳನ್ನು ಕೆಡಿಸುವವರು ಮೊದಲನೇದಾಗಿ. ಮತ್ತು ಎರಡನೇದಾಗಿ ಅವು ನೀರಿಲ್ಲದ ಮೋಡಗಳ ಹಾಗಿದ್ದಾರೆ. ಅಂದರೆ ಮೋಡಗಳು ಗಾಳಿಗೆ ಬಡಕೊಂಡು ಹೋಗಿ ನೆಲವನ್ನು ಹಸನು ಮಾಡದೆ ಬೆಂಗಾಡು ಮಾಡುವಂಥದ್ದು. ಮತ್ತು ಮೂರನೇದಾಗಿ ಫಲ ಬಿಡದ, ಹಣ್ಣು ಬಿಡದ ಮರಗಳ ಹಾಗೆ, ಬೇರಿಂದ ಕೀಳಲ್ಪಟ್ಟ ಮರಗಳ ಹಾಗಿದ್ದಾರೆ ಎಂಬುದಾಗಿ. The comparisons that we have already looked at was, first he said they are like rocks hidden in the sea who endanger the fellowship of the church. Secondly, he said they are like the waterless clouds which just pass away and leave the earth parched. And thirdly, he says they are like fruitless trees which are uprooted and twice dead. ಈಗ 4ನೇ ಒಂದು ಹೋಲಿಕೆಯನ್ನು ನೋಡೋಣ. ಅದೇನೆಂದರೆ ನೊರೆಯನ್ನು ಕಾರುವ ಸಮುದ್ರದ ಹಾಗೆ ಇವರಿದ್ದಾರೆ. 13ನೇ ವಚನದ ಪ್ರಾರಂಭದಲ್ಲಿ. The 4th metaphor is in 13th verse beginning. They are like wild waves of the sea. ಸ್ವಂತ ಅವಮಾನವೆಂಬ ನೊರೆಯನ್ನು ಕಾರುವ ಸಮುದ್ರದ ಹುಚ್ಚು ತೆರೆಗಳ ಹಾಗಿದ್ದಾರೆ. They are like the wild waves casting up foam and their own shame. ಯೆಶಾಯನು ಸಹ ತನ್ನ 57ನೇ ಅಧ್ಯಾಯ 20ನೇ ವಚನದಲ್ಲಿ ಇಂಥದ್ದನ್ನು ಸ್ವಲ್ಪ ವಿವರಿಸಿದ್ದಾನೆ. ಅದೇನೆಂದರೆ ಅಲ್ಲಕಲ್ಲೋಲವಾದಂಥ ಸಮುದ್ರದಂತಿದ್ದಾರೆ. ಅದು ಸುಮ್ಮನಿರದು, ಅವುಗಳ ತೆರೆಗಳು ಕೆಸರನ್ನು ಬುರುದನ್ನು ಕಾರುತ್ತಲಿದೆ ಎಂಬುದಾಗಿ ಯೆಶಾಯನು ವಿವರಿಸ್ತಾನೆ. Isaiah also in the 57th chapter and the 20th verse talks about something like this. He says, they are those who reject God are like a restless sea which is never still but continually churns up mud and dirt.
ಇದನ್ನೇ ಯಾಕೋಬನು ಸಹ ಹೇಳ್ತಾನೆ 1ನೇ ಅಧ್ಯಾಯ 6ನೇ ವಚನದಲ್ಲಿ. ಏನೆಂದರೆ, ಸಂದೇಹ ಪಡುವವನು ಗಾಳಿಯಿಂದ ಬಡಿಯಲ್ಪಟ್ಟ ಸಮುದ್ರದ ಅಲೆಯಂತಿರುವನು ಎಂಬುದಾಗಿ. The same thing even James talks about in verse 6 of 1st chapter. For a person with divided loyalty is as unsettled as a wave of the sea that is blown and tested by the wind. ಯೆಶಾಯ ಮತ್ತು ಯಾಕೋಬನನ್ನು ಉಲ್ಲೇಖ ಮಾಡಿದ ವಿವರಣೆಯ ಸೂಚನೆ ಏನು ಅಂದರೆ, ನಂಬಿಕೆ ಅಲ್ಲಕಲ್ಲೋಲವಾದ ಸ್ಥಿತಿಯನ್ನು ಯೂದನು ವಿವರಿಸುತ್ತಿದ್ದಾನೆ. ಸ್ಥಿರತೆ ಇಲ್ಲದ ಜೀವನ, ಗಾಳಿಗೆ ಇತ್ತ ಅತ್ತ ಬಡಿದುಕೊಂಡು ಹೋಗುವ ದೆಸೆಗೆಟ್ಟ ದೃಶ್ಯ ನಮ್ಮ ಮುಂದೆ ಇಟ್ಟಿದ್ದಾನೆ ಆತನು. What is the message that Jude is conveying when he talks about the references from Isaiah and James? He is talking about a person, by giving these examples, a person whose faith is unstable, a person who is tossed about by every wind of doctrine, a person who is not stable, a person who has no focused vision. This is the explanation of Jude. ಇಂಥ ವ್ಯಕ್ತಿಗಳಿಂದ ಮತ್ತು ಇವರ ಜೀವನದಿಂದ ಹೊರಹೊಮ್ಮುವುದೇನು? ನಂಬಿಕೆಯಲ್ಲಿ ಸ್ಥಿರತೆ ಇಲ್ಲದ ಜೀವನದಿಂದ. ಯೂದನು ಎಚ್ಚರಿಸಿದಂತೆ ಈ ಎಲ್ಲ ಸುಳ್ಳು ಬೋಧನೆಗಳಿಂದ ಅಲೆಗಳಂತೆ ಕೇವಲ ನೊರೆಯನ್ನು ಚೆಲ್ಲುತ್ತಿರುವ ಈ ವ್ಯಕ್ತಿಗಳು ಸುಳ್ಳು ಬೋಧಕರು ಮತ್ತು ಅವರ ಬೋಧನೆ ಅನರ್ಥ, ಅಪ್ರಯೋಜಕ ಮತ್ತು ಅವರ ಜೀವನಗಳು ಸಹ ಅಂಥವೇ ಎಂಬುದಾಗಿ ಯೂದನು ವಿವರಿಸ್ತಾನೆ. 4 ವಿವರಿಸಿರುವ ಇವರ ಬಗ್ಗೆ ಏನು? ಇವರು ಸಮುದ್ರದಲ್ಲಿರುವ ಗುಪ್ತ ಬಂಡೆಗಳಾಗಿದ್ದಾರೆ. ಈ ಗುಪ್ತ ಬಂಡೆಗಳು ಸಮುದ್ರಗಳನ್ನು ಒಡೆಯುತ್ತವೆ. ಅದೇ ಪ್ರಕಾರ ಸಭೆಗಳಲ್ಲಿ ಕಾಣದೇ ಇರುವಂಥ ಈ ವ್ಯಕ್ತಿಗಳು ಸಭೆಯ ಅನ್ಯೋನ್ಯತೆಯನ್ನು ಒಡೆದು ಹಾಕುವಂಥವು. ಮತ್ತು ನೀರಿಲ್ಲದ ಮೇಘಗಳು ಗಾಳಿಗೆ ಬಡ್ಕೊಂಡು ಹೋಗುವಂಥದ್ದು, ಅದರಿಂದ ಪ್ರಯೋಜನವೇನಿಲ್ಲ, ಭೂಮಿ ಬೆಂಗಾಡಾಗುವುದೇ. ಹಣ್ಣು ಬಿಡದ ಮರಗಳು, ತೃಪ್ತಿಯ ಜೀವನವಿಲ್ಲದ ಮರಗಳು ಈಗ ನೊರೆಯನ್ನು ಕಾರುವ ಕೇವಲ ಸಮುದ್ರದ ಅಲೆಗಳೆಂಬುದಾಗಿ ವಿವರಿಸ್ತಾನೆ. ವಾಟ್ ಈಸ್ ದಿ ಔಟ್ಕಮ್ ಆಫ್ ದಿ ಲೈವ್ಸ್ ಆಫ್ ದೀಸ್ ಫಾಲ್ಸ್ ಟೀಚರ್ಸ್? Why is he bringing these metaphors in comparison? What is he talking about? These false teachers are meddling with the lives of the believers in the church, and he has described them, and their lives are like the hidden reefs, rocks in the sea which endanger the fellowship of the church. They are like waterless clouds just drifting away and leaving the ground parched, and they are trees without any fruit whatever. And finally, he says they are like the wild waves of the sea, just churning around and throwing up mud and muck. 4 ವಿವರಣೆಗಳಾಯಿತು. 5ನೇದು ಏನಂತಂದರೆ 13ನೇ ವಚನದಲ್ಲಿ, ಅಲೆಯುವ ನಕ್ಷತ್ರಗಳು, ಅಲೆಯುವ ನಕ್ಷತ್ರಗಳಾದ ಇವರ ಪಾಲಿಗೆ ಕಾರ್ಗತ್ತಲೆಯು ಸದಾ ಕಾಲ ಇಟ್ಟಿರುವುದು. ಆಫ್ಟರ್ ಡಿಸ್ಕ್ರೈಬಿಂಗ್ 4 characteristics of these false teachers, he comes to the 5th one, and that is in verse 13b. He says, they are wandering stars, for whom the gloom of utter darkness has been reserved forever.
4ನೇದು ಅಲೆಯುವಿಕೆ ಅಂದರೆ ಏನು? ಅವ್ಯವಸ್ಥೆ ಅಥವಾ ಸ್ಥಿರತೆ ಇಲ್ಲದ ಜೀವನ, ಯದ್ವಾ ತದ್ವಾ ಹುಚ್ಚಾಪಟ್ಟೆ ವರ್ತನೆ ಮಾಡುವಂಥ ಜೀವನದ ವ್ಯಕ್ತಿಗಳೇ ಇವರು. When he says wandering stars, what does this indicate? A person who is unsure, who is unsteady, who stumbles, who is having a divided loyalty, a shaky person. ಒಂದು ವೇಳೆ ಇಲ್ಲಿ ಯೂದನು ಪೌಲನ ಒಂದು ವಿವರಣೆಯನ್ನು ಜ್ಞಾಪಕ ಮಾಡಿಕೊಂಡಿರ್ಬೋದು. ಫಿಲಿಪ್ಪಿ ಪಟ್ಟಣದವರನ್ನು ನೋಡಿ 1ನೇ ಅಧ್ಯಾಯ 15ನೇ ವಚನದಲ್ಲಿ ಆ ಸಭಿಕರು ಹೊಳೆಯುವ ನಕ್ಷತ್ರಗಳು ಅಥವಾ ಬೆಳಗುವ ತಾರೆಗಳಂತಿದ್ದಾರೆ ಎಂಬುದಾಗಿ ಹೇಳ್ತಾನೆ. ಮಂಡಲದಲ್ಲಿ ಹೊಳೆಯುವಂಥ ವಿಶ್ವಾಸಿಗಳೆಂಬುದಾಗಿ ಅವರನ್ನು ವಿವರಿಸ್ತಾನೆ. ಇದನ್ನು ನೆನಪು ಮಾಡಿಕೊಂಡು ಯೂದನ್ ಹೇಳ್ತಿರ್ಬೋದು, ಅದಕ್ಕೆ ವ್ಯತಿರಿಕ್ತವಾಗಿ ಈ ಪಾಷಾಂಡಿಗಳು ತಪ್ಪು ಬೋಧನೆಗಳಿಂದ ಅಲೆಯುವ ನಕ್ಷತ್ರಗಳಂತಿದ್ದಾರೆ. ಅಂದರೆ ಸ್ಥಿರತೆ ಇಲ್ಲ, ಪ್ರಕಾಶ ಇಲ್ಲ, ಹೊರಹೊಮ್ಮುವುದೇನು ಗಲಿಬಿಲಿ, ಹೊರಹೊಮ್ಮುವುದೇನು ಗೊಂದಲ. ತಾವು ಗೊಂದಲದಲ್ಲಿರುವುದು ಮಾತ್ರವಲ್ಲ, ಇತರ ಕ್ರೈಸ್ತರಲ್ಲಿಯೂ ಗಲಿಬಿಲಿ ಗೊಂದಲಗಳನ್ನು ಉಂಟು ಮಾಡುವಂಥವರೆಂಬುದಾಗಿ ಒಂದು ವ್ಯತಿರಿಕ್ತವಾದ ಹೋಲಿಕೆಯನ್ನು ಮಾಡ್ತಾನೆ. ಜೂಡ್ ಹಿಯರ್ ಪರ್ಹ್ಯಾಪ್ಸ್ ರಿಮೆಂಬರ್ಡ್ ದ ಡಿಸ್ಕ್ರಿಪ್ಷನ್ ಆಫ್ ಸಮ್ ಬಿಲೀವರ್ಸ್ ಹೂ ವರ್ ಇನ್ Philippi. Paul in the first chapter says they are like bright lights in the starry sky. They were resplendent believers. And he says here, Jude, these errorists are like wandering stars. No aim, no stability, no development. They are not grounded and rooted in the Word of God. They are like wandering, unstable stars. ನಿಮ್ಮ ನನ್ನ ಜವಾಬ್ದಾರಿಕೆ ಏನು? ಕ್ರೈಸ್ತರಾಗಿದ್ದೇವೆ, ವಿಶ್ವಾಸಿಗಳಾಗಿದ್ದೇವೆ, ಸಭೆಗೆ ಅಂಗಸ್ಥರಾಗಿದ್ದೇವೆ. ಇಂತಹ ಬೋಧನೆ ಮಾಡುವ ಬೋಧಕರನ್ನು ಈ ದೇವರ ವಾಕ್ಯವೆಂಬ ಜಲ್ಲಡಿಯಲ್ಲಿ ಹಿಡಿದು ಅವರನ್ನು ಶೋಧಿಸಿ ನಾವು ವಿವೇಚನೆಯಿಂದ ಕಾಣಬೇಕಲ್ಲವೇ? ನಮ್ಮ ಜವಾಬ್ದಾರಿಕೆ. ನಾವು ನಿರ್ಧಾರ ಮಾಡಬೇಕು, ಇದು ಸರಿಯಾ, ಅದು ಸರಿಯಾ, ದೇವರ ವಾಕ್ಯಕ್ಕೆ ಹೋಲ್ತದಾ ಇಲ್ಲವಾ ಬೋಧನೆ ಎಂಬುದನ್ನು. ಇದೇ ಯೂದನು ನಮಗೆ ಎಚ್ಚರಿಸುತ್ತಿರುವುದು. ದೇವರು ನಮಗೆ ಇಂಥ ಒಂದು ಗ್ರಹಿಕೆ, ವಿವೇಚನೆಯ ಜ್ಞಾನವನ್ನು ಕೊಡಲಿ. When you come across preaching like this that Jude is talking about, wandering stars, unsteady, confused, chaotic teaching which is not in line with the Word of God, on the other hand contrary, are you able to compare? Am I able to compare and say, this is wrong, this is wrong? The Bible is the benchmark. What is the sound teaching of the Word of God? What establishes the credibility? Are you able to decipher? Are you able to be discreet in finding out? May God help us to be that way. ಅಲೆಯುವ ನಕ್ಷತ್ರಗಳಂತಿರುವ ಈ ತಪ್ಪು ಸುಳ್ಳು ಬೋಧಕರ ಪಾಲೇನು? ಇವರಿಗಾಗುವ ಅಂತಿಮ ಸ್ಥಿತಿ ಏನೆಂಬುದಾಗಿ 13ನೇ ವಚನದ ಕಡೆಯ ಭಾಗದಲ್ಲಿ, ಇವರ ಪಾಲಿಗೆ ಕಾರ್ಗತ್ತಲೆಯು ಸದಾಕಾಲ ಇಟ್ಟಿರುವುದು. What is the destiny? What happens ultimately to these false teachers?
13c, for whom the gloom of utter darkness has been reserved forever. That is their destiny. 5 ಉದಾಹರಣೆಗಳಿಂದ ಯೂದನು ನಮ್ಮನ್ನು ಎಚ್ಚರಿಸಿರುವ Jude has warned us with 5 examples of these errorists. Are you able to discern them? ಈ ಉದಾಹರಣೆಗಳಿಂದ ನಾವು ಯಾರು ತಪ್ಪು ಬೋಧಕರು, ಯಾವುದು ತಪ್ಪು ಬೋಧನೆ ಎಂಬ ವಿವೇಚನೆ ಮಾಡ್ತಾ ಇದ್ದೇವಾ ನಾವು? ಈ ಕಾಲದಲ್ಲಿ ವಿವೇಚನಾತ್ಮ ನಮಗೆ ಅಗತ್ಯ. ಕಾರಣ ಏನೆಂದರೆ ನಾವು ಅಂತ್ಯ ದಿನಗಳಲ್ಲಿದ್ದೇವೆ. ಅನೇಕ ವಿಚಿತ್ರ ಬೋಧನೆಗಳಿಗೆ ಕೊರತೆ ಇಲ್ಲ ಕ್ರೈಸ್ತ ಸಭೆಯಲ್ಲಿ. ವಿವೇಚನೆಯಿಂದ ಕರ್ತನ ಬರೋಣಕ್ಕೆ ಯಾವಾಗಂತ ಗೊತ್ತಿಲ್ಲ, ನಾವು ಸಿದ್ಧರಾಗಿರಬೇಕು. ವಿ ನೀಡ್ ಡಿಸರ್ನ್ಮೆಂಟ್ ಇನ್ ದೀಸ್ ಡೇಸ್ ಟು ಐಡೆಂಟಿಫೈ ದ ಫಾಲ್ಸ್ ಟೀಚರ್ಸ್, ಬಿಕಾಸ್ ವಿ ಹ್ಯಾವ್ ಸೋ ಮೆನಿ ಫಾಲ್ಸ್ ಟೀಚಿಂಗ್ಸ್ ಇನ್ ಸೋ ಮೆನಿ ಚರ್ಚಸ್. ವಿ ಹ್ಯಾವ್ ಟು be prepared with discernment, because this is one of the signs of the last days. And may it be true. Let us be prepared to meet the Lord Jesus Christ whenever He comes. ಪ್ರಾರ್ಥನೆಯಿಂದ ನಮ್ಮನ್ನು ನಾವು ಸ್ಥಿರವಾಗಿ ಸಿದ್ಧಪಡಿಸಿಕೊಳ್ಳೋಣ. ಪ್ರಭುವಾದ ಯೇಸು ಕ್ರಿಸ್ತನೇ, ಯೂದನ ಮೂಲಕ ನಮಗೆ ಈ 5 ಉದಾಹರಣೆಗಳಿಂದ ನಮ್ಮನ್ನು ಎಚ್ಚರಿಸಿದ್ದಿ. ಸಮುದ್ರದಲ್ಲಿರುವ ಗುಪ್ತ ಬಂಡೆಗಳ ಹಾಗೆ ನಮ್ಮ ಸಭೆಯ ಅನ್ಯೋನ್ಯತೆಯನ್ನು ಕೆಡಿಸುವಂಥ ಸುಳ್ಳು ಬೋಧಕರು ಮತ್ತು ನೀರಿಲ್ಲದ ಮೋಡಗಳಂತೆ ನಮ್ಮನ್ನು ಅಲ್ಲಲ್ಲಿ ಅಲೆದಾಡುವ ಸ್ಥಿತಿಗೆ ತಂದು ಬೆಂಗಾಡಾಗಿ ಬಿಟ್ಟಿರುವ ಸುಳ್ಳು ಬೋಧಕರು, ಎಲೆಗಳು ಉದುರಿ ಹಣ್ಣು ಬಿಡದ ಬೇರು ಸಹಿತ ಕೀಳಲ್ಪಟ್ಟ ಮರಗಳಂತಿರುವವರು, ಅಲೆದಾಡುವ ನಕ್ಷತ್ರಗಳಂತಿರುವವರು, ಸಮುದ್ರದ ನೊರೆಯನ್ನು ಕಾರುವ ತೆರೆಗಳಂತಿರುವವರು ಎಂಬುದಾಗಿ ನಾವು ಕೇಳಿದ್ದೇವೆ ಯೂದನಿಂದ. ನಮಗೆ ಸ್ಥಿರತೆಯನ್ನು ಕೊಡು, ನಿನ್ನ ವಾಕ್ಯದಲ್ಲಿ ಸಂಪೂರ್ಣವಾದ ನಂಬಿಕೆಯಿಂದ ಬೆಳೆಯುವ ಕೃಪೆ ಕೊಡು, ಮತ್ತು ನೀನು ಪುನಃ ಈ ಲೋಕಕ್ಕೆ ಬಂದು ನಿನ್ನ ವಿಶ್ವಾಸಿಗಳನ್ನು, ನಿನ್ನ ಸಭೆಯನ್ನು ಕರ್ಕೊಂಡು ಹೋಗುತ್ತಿ ಎಂಬ ಆಶ್ವಾಸನೆ ಕೊಟ್ಟಿದ್ದಿ. ಇವು ಕಡೇ ದಿನಗಳ ಒಂದು ಸಂಕೇತ ಎಂಬುದಾಗಿ ನಾವು ಕಂಡಿದ್ದೇವೆ. ಆದ್ದರಿಂದ ನಮ್ಮನ್ನು ಸಿದ್ಧಪಡಿಸಿಕೊಂಡು ನಿನ್ನ ಬರೋಣಕ್ಕೆ ನಾವು ತಯಾರಾಗಿರುವಂತೆ ನಮ್ಮೆಲ್ಲರಿಗೆ ಸಹಾಯ ಮಾಡಬೇಕೆಂದು ಪ್ರಭುವಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿನ್ನನ್ನು ಪ್ರಾರ್ಥಿಸ್ತೇವೆ ತಂದೆಯೇ.